ನಮಸ್ಕಾರ. ಬನ್ನಿ ಇವತ್ತಿನ ವಿಷಯವನ್ನ ಸರಳವಾಗಿ ತಿಳಿದುಕೊಳ್ಳೋಣ. ಒಂದೇ ಒಂದು ಗಿಡದಿಂದ ಹಣ ಖರ್ಚಿಲ್ದೆ ನೂರಾರು ಗಿಡಗಳನ್ನು ಮಾಡಬಹುದಾ? ಹೌದು, ಸಾಧ್ಯವಿದೆ. ಇದನ್ನೇ ಕಟಿಂಗ್ಸ್ ಮೂಲಕ ಸಸ್ಯವೃದ್ಧಿ ಅಂತ ಕರೆಯೋದು. ಅಂದ್ರೆ ತಾಯಿ ಗಿಡದಿಂದ ಒಂದು ಭಾಗ ತೆಗೆದು ಮಣ್ಣಲ್ಲಿ ನೆಟ್ರೆ ಹೊಸ ಗಿಡ ಹುಟ್ಕೊಳ್ಳುತ್ತೆ. ಹಲವು ವಿಧಾನಗಳಿದ್ರೂ ಕಾಂಡದ ಕಟಿಂಗ್ಸ್ ಅತೀ ಹೆಚ್ಚು ಬಳಕೆಯಲ್ಲಿದೆ. ಇದರಲ್ಲಿ 3 ವಿಧಗಳಿವೆ. ಸರಿ, ಹಾಗಾದ್ರೆ ಆ 3 ಪ್ರಮುಖ ಪ್ರಕಾರಗಳು ಯಾವುವು? ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೆಯದಾಗಿ ಹಾರ್ಡ್ವುಡ್ ಕಟಿಂಗ್ಸ್, ಅಂದ್ರೆ ಪೂರ್ತಿಯಾಗಿ ಬಲಿತಿರೋ ಗಟ್ಟಿ ರೆಂಬೆಯಿಂದ ಪಡೆಯೋದು. ಗಮನಿಸಿ, ಇವು ಪೆನ್ಸಿಲ್ ದಪ್ಪ ಇರಬೇಕು, ಜೊತೆಗೆ 4ರಿಂದ 5 ಗಣ್ಣುಗಳೂ ಇರಬೇಕು. ದಾಸವಾಳ, ದಾಳಿಂಬೆ, ಗೋರಂಟಿ ಈ ತರಹದ ಗಿಡಗಳಿಗೆ ಈ ವಿಧಾನ ತುಂಬಾನೇ ಸೂಕ್ತ. ಮುಂದಿನದು ಸೆಮಿ ಹಾರ್ಡ್ವುಡ್ ಕಟಿಂಗ್ಸ್. ಹೆಸರೇ ಹೇಳೋ ಹಾಗೆ ಇದು ಅರೆಬಲಿತ ಕಾಂಡ. ಇದರ ಗುರುತು ಅಂದ್ರೆ ಹಸಿರು ಕಾಂಡದ ಮೇಲೆ ಕಂದು ಕಲೆಗಳಿರುತ್ತೆ. ತುದಿಯಲ್ಲಿ 1-2 ಎಲೆಗಳನ್ನು ಬಿಡಬೇಕು. ಅಮೃತಬಳ್ಳಿ, ಅಡುಸೋಗಿಯಂತಹ ಅನೇಕ ಔಷಧೀಯ ಸಸ್ಯಗಳಿಗೆ ಈ ವಿಧಾನವನ್ನು ಬಳಸುತ್ತಾರೆ. ಮತ್ತು ಕೊನೆಯದಾಗಿ ಸಾಫ್ಟ್ವುಡ್ ಕಟಿಂಗ್ಸ್. ಇದು ಗಿಡದ ಎಳೆಯ ಹೊಸ ಚಿಗುರಿನಿಂದ ಪಡೆಯೋದು. ಇವು ತುಂಬಾ ಮೃದು, ಹಸಿರಾಗಿರುತ್ತೆ. ಇವುಗಳ ಉದ್ದವೂ ಕೂಡ ತುಂಬಾನೇ ಕಡಿಮೆ. ಉದಾಹರಣೆಗೆ ಬ್ರಾಹ್ಮಿ ಗಿಡ, ಇದರಂತಹ ಮೃದು ಕಾಂಡದ ಸಸ್ಯಗಳಿಗೆ ಈ ವಿಧಾನ ಪರ್ಫೆಕ್ಟ್. ಹಾಗಾದ್ರೆ ಈ 3 ಪ್ರಕಾರಗಳ ನಡುವೆ ಇರೋ ಪ್ರಮುಖ ವ್ಯತ್ಯಾಸಗಳನ್ನ ಒಮ್ಮೆ ನೋಡ್ಬಿಡೋಣ. ನೋಡಿ, ಕಾಂಡ ಎಷ್ಟು ಬಲಿತಿದೆ ಮತ್ತು ಅದರ ಉದ್ದ, ಇವೆರಡೇ ಮುಖ್ಯವಾದ ವ್ಯತ್ಯಾಸಗಳು. ಈಗ ಈ 3 ವಿಧಾನಗಳು ಗೊತ್ತಾಯ್ತಲ್ವಾ? ಹಾಗಾದ್ರೆ ಮೊದಲು ಯಾವ ಗಿಡವನ್ನ ಬೆಳೆಸ್ತೀರಿ?